ಸ್ವಲ್ಪ ಮಿಸ್ ಆದರೂ ಶಿವನ ಪದ ಗ್ಯಾರಂಟಿ. ಈ ಜಾಗ ಫೇಮಸ್ ಆಗಿದ್ದು ಪ್ರೇಮಿಗಳಿಂದ. ಇಲ್ಲಿ ಮೇಲ್ಗಡೆ ನಿಂತರೆ, ಟಾಪಲ್ಲಿ ನಿಂತರೆ ಯಾವ ಥರ ಕಾಣುತ್ತಿದ್ದು ನೋಡ್ರಿ. ನನ್ನ ಪ್ರೀತಿಯ ಕನ್ನಡಿಗರಿಗೆ ನಮಸ್ಕಾರ. ನನ್ನ ಫಸ್ಟ್ ವ್ಲಾಗ್ನ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದ್ದಕ್ಕೆ ನಾನು ಇನ್ನೊಂದು ಜಾಗನ ಎಕ್ಸ್ಪ್ಲೋರ್ ಮಾಡಕ್ಕೆ ಹೊಂಟಿದ್ದೀನಿ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಬನ್ನಿ ಆ ಜಾಗ ಎಲ್ಲಿದೆ, ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ನಾನೀಗ ಹೋಗ್ತಾ ಇರೋದು ಇದೇ ಗಾಡಿಯಲ್ಲಿ. ನೋಡಿ, ನನ್ನ ಅಂಬಾರಿ ಕೈ ಕೊಟ್ಟಿದ್ದಕ್ಕೆ ನಾನು ಈ ಅಂಬಾರಿ ತಗೊಂಡು ಹೋಗ್ತಾ ಇದ್ದೀನಿ. ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ಇವಾಗ ಬರ್ತಿರೋದು ಉದ್ಯಾನವನ. ಇದೇ ನೋಡಿ ನಮ್ಮ ಲಿಂಗಸೂರಿನ ಉದ್ಯಾನವನ. ಇವತ್ತು ಸಂಡೇ ಆಗಿರೋದ್ರಿಂದ ಇಲ್ಲಿ ತುಂಬ ಗದ್ದಲ ಇರುತ್ತೆ. ನಾನಿವತ್ತು ಹೋಗ್ತಾ ಇರ್ಬೇಕಾದ್ರೆ ಜಾಗ ಅಲ್ಲಿ ದೂರದಲ್ಲಿ ಕಾಣ್ತಿದೆಯಲ್ಲ, ಅದೇ ಬೆಟ್ಟ. ಆ ಬೆಟ್ಟದ ವಿಶೇಷತೆನ ನಾವು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಬನ್ನಿ ಆ ಬೆಟ್ಟ ಹೇಗಿದೆ ಅಂತ ಸಲ ನೋಡ್ಕೊಂಡು ಬರೋಣ. ನಾನು ಹೋಗ್ತಿರುವ ದಾರಿಯಲ್ಲಿ ನಮ್ಮ ಡಿಗ್ರಿ ಕಾಲೇಜ್ ಇದೆ. ಆ ಕಾಲೇಜಲ್ಲಿ ಕಲಿತಂಥ ಸುಂದರವಾದ ನೆನಪುಗಳು ಕಣ್ಮುಂದೆ ಹೀಗೆ ಬಂದು ಹೋದವು. ಕಾಣ್ತಿರ್ಬೋದು ನಿಮ್ಗೆ ಆ ಡಿಗ್ರಿ ಕಾಲೇಜು. ಈಗ ನಿಮ್ಗೆ ಕಾಣ್ತಿರ್ಬೋದು ಈ ದಾರಿ ಯಾವ ರೀತಿ ಐತೆ ಅಂತೇಳಿ. ಇಷ್ಟೊತ್ತು ನಾವು ಹೈವೇದಲ್ಲಿ ಬಂದ್ವಿ. ಈಗ ನಾವು ಹೋಗ್ತಿರೋ ದಾರಿ ಕಚ್ಚಾ ರಸ್ತೆ ಇದೆ. ನೋಡಿ ಯಾವ ಥರ ಇದೆ ಅಂತ ದಾರಿ. ಅದು ನಾವು ಹೋಗ್ತಿರೋ ಜಾಗ ಬಂತು ನೋಡ್ರಿ, ಇನ್ನೊಂದು ಸ್ವಲ್ಪ ದೂರದಾಗ ಐತೆ. ಕಾಣ್ತಿರ್ಬೋದು ನಿಮ್ಗೆ. ಇದೇ ಗುಡ್ಡಕ್ಕೆ ನಾವು ಇವತ್ತು ಹೋಗ್ತಿರೋದು. 2 very boring minutes later. ಆ ಜಾಗನ ಎಕ್ಸ್ಪ್ಲೋರ್ ಮಾಡೋಕ್ಕಿಂತ ಮುಂಚೆ ಇಲ್ಲೊಂದು ಫನಿ ಕಾಣ್ತಿರ್ಬೋದು ನಿಮಗೆ. ಇದು ಫಾರ್ಮ್ ಹೌಸ್. ಇದೆಷ್ಟು ಚೆನ್ನಾಗಿದೆ ಅಂತಂದರೆ, ಅಲ್ಲಿ ಬಾಜು ಕೆರೆ ಇದೆ, ಕಾಣ್ತಿರ್ಬೋದು ನಿಮಗೆ. ಆ ಕೆರೆ ಬಾಜುಕ್ಕೆ ಇದು ಕಟ್ಸಿದ್ದಾರೆ. ಇಂಥ ವಾತಾವರಣದಾಗ ಇರೋಕೆ ಎಷ್ಟೋ ಖುಷಿ ಆಗುತ್ತಾ. ಫ್ಯೂಚರಲ್ಲಿ ನಾವು ಇದೇ ಥರ ಒಂದು ಕಟ್ಸ್ಬೇಕಂತ ಮಾಡಿದ್ದೀನಿ. ನಿಮ್ಗಳ ಸಪೋರ್ಟ್ ಇತ್ತಂದರೆ ಇದನ್ನು ನಾನು ಪಕ್ಕ ಮಾಡ್ತೀನಿ. ಈ ಜಾಗದ ಬಗ್ಗೆ ಹೇಳ್ಬೇಕಂದ್ರೆ ನನಗಲ್ಲ, ಲಿಂಗಸೂರಲ್ಲಿರೋ ಎಲ್ಲರಿಗೂ ಗೊತ್ತಿದೆ. ಈ ಜಾಗ ಫೇಮಸ್ ಆಗಿದ್ದು ಪ್ರೇಮಿಗಳಿಂದ. ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಬರೋದು ಪ್ರೇಮಿಗಳೇ ಜಾಸ್ತಿ ಬರ್ತಾರೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಈ ಜಾಗದ ಬಗ್ಗೆ ಹಲವಾರು ಕತೆಗಳಲ್ಲ, ಏನೇನೋ ಹೇಳ್ತಾರೆ. ಬಟ್ ನನಗೆ ತಿಳಿದಷ್ಟು ನಾನು ಹೇಳ್ತೀನಿ ಈ ಜಾಗದ ಬಗ್ಗೆ. ಆಯ್ತು, ನಾನು ಇನ್ನೇನು ಸೊನ್ನೆದ್ರಾಗ ಅದೀನಿ. ಫಸ್ಟ್ ಟೈಮ್ ಮಾಡಿದ ವ್ಲಾಗ್ನ ಈ ದಾರಿ ನೋಡ್ತಿದ್ರೆ ಇನ್ನೊಂದು ಸಲ ನನಗೆ ಅದೇ ಜಾಗ ನೆನಪಾಗ್ತಿದೆ. ನೋಡ್ರಿ, ಇದೇ ಸೇಮ್ ನನ್ನ ಫಸ್ಟ್ ವ್ಲಾಗ್ನಲ್ಲಿ ಹೋಗಿರೋ ಜಾಗ ಹಿಂಗೆ ಇತ್ತು ಅದನ್ನು. ಬಟ್ ಅದು ಅದರಷ್ಟು ಇದಿಲ್ಲ, ಏನೋ ಸ್ವಲ್ಪ ಇದೆ. ಹೋಗ್ತಾ ಇದ್ದೀನಿ. ಅಲ್ಲಿ ಕಾಣ್ತಿರ್ಬೋದು ನಿಮ್ಗೆ ಗುಡ್ಡ. ಈ ಗುಡ್ಡ ಹತ್ತೋಕ್ಕಿಂತ ಮುಂಚೆ ಇಲ್ಲೊಂದು ಟೆಂಪಲ್ ಇದೆ, ನೋಡ್ತಿರ್ಬೋದು ನೀವು. ಈ ಟೆಂಪಲ್ ಇದೆ. ಈ ಟೆಂಪಲ್ ಯಾವುದಂತ ನನಗೂ ಗೊತ್ತಿಲ್ಲ. ಬಟ್ ಈ ಟೆಂಪಲ್ನ ನೋಡ್ತಿರ್ಬೋದು ನೀವು. ಇದು ಕಂಪ್ಲೀಟ್ ಟೆಂಪಲ್ ತೋರಿಸ್ತೀನಿ ಬರ್ರಿ. ಇದು ಯಾವ ಟೆಂಪಲ್ ಅಂತ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ನಂದೇನಂತಂದರೆ, ಇಂಥ ಜಾಗಗಳನ್ನು ಆಲ್ಮೋಸ್ಟ್ ಆಲ್ ನಾವೆಲ್ಲ ಇಂಕ್ರಿಮೆಂಟ್ ಮಾಡಬೇಕು, ಬೆಳೆಸಬೇಕು. ಇಂಥ ಜಾಗನ ಸ್ವಚ್ಛತೆಯನ್ನು ಇಡಿಸ್ಬೇಕು. ಕಂಪ್ಲೀಟಾಗಿ ಈ ಗುಡ್ಡ ಹತ್ಬೇಕಾದ್ರೆ ಎಲ್ಲರೂ ಚಪ್ಪಲಿ ಹಾಕ್ಕೊಂಡು ಬರ್ತಾರೆ. ಆದರೆ ನಾನು ಈ ಗುಡ್ಡ ಹತ್ಬೇಕಾದ್ರೆ ನನ್ನ ಸ್ಲಿಪ್ಪರ್ ಬಿಟ್ಟು ಹತ್ಬೇಕಂತ ಮಾಡಿದ್ದೀನಿ. ಯಾಕಂದರೆ ಈ ಗುಡ್ಡದ ಮೇಲೆ ಕಾಣ್ತಿರ್ಬೋದು ನಿಮ್ಗೆ ಗೋಪುರ ಟೈಪ್. ಆ ಗೋಪುರ ಟೈಪ್ ಇರೋದ್ರಿಂದ ನಾನು ಚಪ್ಪಲಿ ಬಿಟ್ಟು ಹತ್ತಾ ಇದ್ದೀನಿ. ಅದು ಜ್ವಾಲಾಮುಖಿ ತಣ್ಣಗಾದ ಮೇಲೆ ಕಲ್ಲು ಯಾವ ಥರ ತಣ್ಣಗಾಗುತ್ತಲ್ಲ, ಆ ಥರ ಸಂಪೂರ್ಣವಾಗಿ ಇದು ಜ್ವಾಲಾಮುಖಿಯಿಂದ ಉದ್ಭವ ಆಗಿರೋ ಥರನೇ ಐತೆ. ನೋಡಿರಿ, ಎಷ್ಟು ಸ್ಟ್ರೇಟಾಗಿದೆ. ಹತ್ತಬೇಕಾದ್ರೆ ಎಷ್ಟು ಸ್ಟ್ರೇಟಾಗಿ ಹತ್ತಬೇಕು. ಇಲ್ಲಿ ಬರೋರು ಆಲ್ಮೋಸ್ಟ್ ಆಲ್ ಎಚ್ಚರಿಕೆಯಿಂದ ಇರಬೇಕು.
ಹಬ್ಬ ಹತ್ತಿರ್ಬೇಕಾದ್ರೆ ನನಗೊಂದು ಡೈಲಾಗ್ ನೆನಪು ಬಂತು. ಅಣ್ಣ ಹೇಳ್ತಾನಲ್ಲ, ದಮ್ ಹೊಡೆಯೋದು ಕಮ್ಮಿ ಮಾಡ್ಬೇಕಲ್ಲಿ. ದಮ್ ಹೊಡೆಯೋದು ಕಮ್ಮಿ ಮಾಡ್ಬೇಕಲ್ಲ. ಬಂದ್ವಿ ಇವಾಗ 1ನೇ ಗೋಪುರಕ್ಕೆ ಬಂದ್ವಿ ನಾವು. ಇದೇ ಮೊದಲನೇ ಗೋಪುರ. ದಯವಿಟ್ಟು ನಾನೊಂದು ಹೇಳ್ತೀನಿ, ಯಾಕಂದರೆ ಇಲ್ಲಿಂದ ನಾನು ಹತ್ಕೊಂಡು ಈ ಗುಡ್ಡಕ್ಕೆ ಬಂದೆ. ಈ ಗೋಪುರ ನೋಡಿದ್ರೆ ನನಗೆ ಖುಷಿನೇ ಆಯಿತು, ಆದರೆ ಇದ್ರೊಳಗಡೆ ಹೋದ್ಮೇಲೆ ಸ್ವಲ್ಪ ದುಃಖ ಆಯಿತು. ಯಾಕಪ್ಪ ಅಂದರೆ ಈ ಥರ ಇರೋ ಪ್ಲೇಸ್ನ ನಾವು ರಕ್ಷಣೆ ಮಾಡಬೇಕು. ಅದು ಬಿಟ್ಟು ಇಲ್ಲಿ ಬಂದು ಸಿಗರೇಟ್ ಸೇದಿದ್ಯಾ, ಹುಡುಗ ತಿಂದ್ಯಾ, ತಿಂದೆ ಅಂತೇಳಿ ಪರಿಸರನ ಹಾಳು ಮಾಡಬಾರ್ದು. ಭಾವನೆಗಳಿಗೆ ಒಳಗಾಗಬೇಡ, ಇಲ್ಲದಕ್ಕೆ ಬೆಲೆ ಇಲ್ಲ. ಸರಿ, ಇನ್ನೊಂದು ಗೋಪುರ ಇದೆ, ಮೇಲೆ ಹೋಗಿ ನೋಡೋಣ ಬನ್ನಿ. ಸ್ವಲ್ಪ ಭಾಳನೇ ಆಯಾಸ ಆಗ್ತಿದೆ, ಯಾಕಂದರೆ ಸಂಪೂರ್ಣ ಕಲ್ಲಿಂದ ಇರೋದ್ರಿಂದ ಹತ್ತಕ್ಕಾಗ್ತಿಲ್ಲ. ಅದ್ರಾಗ ಸ್ಲೀಪರ್ ಇಲ್ಲ ಕಾಲಲ್ಲಿ, ಸ್ಲೀಪರ್ ಬಿಟ್ಟು ಹತ್ತಕತ್ತೀನಿ ನೋಡಿರಿ ಎಷ್ಟಿದೆ ಅದಂತ. ಬಾಬಾ ಸ್ವಲ್ಪ ಮಿಸ್ ಆದ್ರೆ ಶಿವನ್ ಪದ ಗ್ಯಾರಂಟಿ. बाप को भेज, तेरे बस की बात नहीं. ಆದ್ರೆ ಏನು ಮಾಡೋಕ್ಕಾಗಲ್ಲ, ಹತ್ತಬೇಕಂತೇಳಿ ಅನ್ಕೊಂಡಿನಿ, ಹತ್ತೀನಿ. 2ನೇ ಗೋಪುರನೂ ಬಂತು, ನೋಡ್ತಿರ್ಬೋದು ನೀವು. 2ನೇ ಗೋಪುರ ನನಗೆ ಈ ಗೋಪುರ ನೋಡ್ತಿದ್ರೆ ಇಲ್ಲೇನೋ ಶಿವನ್ ಪ್ರತಿಮೆ ಇದ್ದಂಗಿದೆ. ಬನ್ನಿ ತೋರಿಸ್ತೀನಿ ನಿಮಗೆ. ಅದು ರೌಂಡ್ ಆಗಿದೆ ಅಲ್ಲ, ಅದು ಶಿವನ್ ಥರ ಒಂದು ಶಿವನ್ ಮೂರ್ತಿ ಅಥವಾ ಶಿವಂದು ಇದ್ರ ಥರ ಕಾಣ್ತಿದೆ. ಇಲ್ಲಿನೂ ಅದೇ ಥರ ಗಲೀಜು ಮಾಡಿದ್ದಾರೆ. ನಾನು ಇನ್ನೊಮ್ಮೆ ಕೇಳ್ತೀನಿ, ಇಲ್ಲಿ ಬರೋರು ಪ್ರತಿಯೊಬ್ಬರು ಇಂಥ ಜಾಗನ ಸ್ವಚ್ಛತೆಗೆ ಇಟ್ಕೊರಿ. ಯಾಕಂದರೆ ಇದು ಐತಿಹಾಸಿಕ ಸ್ಥಳವಾಗಿರೋದ್ರಿಂದ ಇದರ ಜವಾಬ್ದಾರಿ ನಮ್ಮದು. ಇಂಥ ಜಾಗಗಳನ್ನು ನಾವು ಎಷ್ಟು ನೀಟಾಗಿ ಇಟ್ಕೊತೀವಿ ಅಷ್ಟು ಚೆನ್ನಾಗಿರುತ್ತೆ. ನೀವು ನೋಡ್ತಿರ್ಬೋದು, ಇಲ್ಲಿ ನಿಂತರೆ ಇಡೀ ಕೆರೆ ಕಾಣುತ್ತಾ. ನಮ್ಮ ಲಿಂಗ್ಸ್ಗೂರಿನಲ್ಲಿ ಏನಾದರೂ ತಾಪಮಾನ ಚೆನ್ನಾಗೈತೆ ಅಂತಂದರೆ ಆ ಕ್ರೆಡಿಟ್ ಹೋಗೋದು ಇಲ್ಲಿ ಕಾಣ್ತಿರೋ ಕೆರೆಗೆ. ಯಾಕಂತಂದರೆ ಇದು ಕೆರೆ ಟೋಟಲಾಗಿ 226 ಎಕರೆಯಲ್ಲಿದೆ. ಇದು ಹಿರೇಕೆರೆ ಅಂತಾರೆ. ಅದಾದಮೇಲೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಕೆರೆ ಇದೆ, ಅದು ಕಡ್ಕಲ್ ಕೆರೆ ಅಂತಾರೆ. ಅದು 84 ಎಕರೆ ಏನಿದೆ, ಇದು 226 ಎಕರೆ ಇದೆ. ಹಂಗಾಗಿ ನಮ್ಮ ಲಿಂಗಸೂರಲ್ಲಿ ಅತಿ ಹೆಚ್ಚು ತಾಪಮಾನ ಕಡಿಮೆ ಮಾಡುತ್ತೆ ಈ ಕೆರೆ. ಹಂಗಾಗಿ ಕೆರೆನ ಸ್ವಚ್ಛತವಾಗಿ ಇಟ್ಕೋಬೇಕು. ಹೆಂಗೆ ಬೇಕಂಗೆ ಗಲೀಜಾಗಿ ಒಗಿಬಾರ್ದು, ಕೆರೆಯಲ್ಲಿ ಕಸ ಹಾಕಬಾರ್ದು. ಇವೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕು, ಯಾಕಂದರೆ ತಾಪಮಾನದಲ್ಲಿ ಬೆಸ್ಟ್ ಐತೆ. ಹಂಗಾಗಿ ನಾವು ಈ ಕೆರೆನ ರಕ್ಷಣೆ ಮಾಡಬೇಕು. ಸರಿ ಬನ್ನಿ, ಈ ಗೋಪುರ ಅಂತ ನೋಡ್ಕೊಂಡ್ವಿ. ಗೋಪುರ ಆದಮೇಲೆ ಏನೇನಿದೆ ಅಂತ ನೋಡೋಣ. ಸ್ಟ್ರೈಟಾಗಿ ಅಲ್ಲೆಲ್ಲ ಸುತ್ತ ಕೆರೆ, ನೀರು, ಹೊಲ. ವಾಹ್, ಇಂಥ ಅದ್ಭುತವಾದ ಜಾಗನ ಯಾರ್ಯಾರೋ ಬಂದು ಹಾಳು ಮಾಡ್ತಿದ್ದಾರೆ. ಇನ್ನೂ ಇವಾಗ ಟೈಮು 4:15 ಆಗೈತೆ. 6 ಗಂಟೆಗೆ ಸೂರ್ಯ ಅಲ್ಲಿ ಕಾಣ್ತಾನ. ಅದು ಏನು ಸೀನ್ ಇರುತ್ತೆ ಗೊತ್ತಾ? ಅದು ನೋಡ್ಬೇಕಾದ್ರೆ 2 ಕಣ್ಣು ಸಾಲಲ್ಲ, ಅಂಥ ಪರಿ ಇರ್ತದೆ ಸೀನ್ ನೋಡ್ಬೇಕಂದ್ರೆ. ಇಲ್ಲಿಂದ ಇಲ್ಲಿ ತನಕ ಹತ್ತಿದ್ನಲ್ಲ, ಈಗ ಇಳಿಯೋದು ತೋರಿಸ್ತೀನಿ ನಿಮಗೆ ಎಷ್ಟು ಕಷ್ಟ ಐತಂತ. ಬಾಬಾ ಸ್ವಲ್ಪ ಮಿಸ್ ಆದರೆ ಸೀದಾ ತಳಗ. ದಯವಿಟ್ಟು ಇಲ್ಲಿ ಬರೋರಿಗೆ ಇನ್ನೊಂದು ಸಲ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ತೀನಿ, ಬರೋರು ಸ್ವಲ್ಪ ನೋಡ್ಕೊಂಡು ಹತ್ತಿರಿ, ಇಳುವಾಗ ನೋಡ್ಕೊಂಡು ಇಳಿರಿ. ಇದು ಯಾಕಂದರೆ ಸಂಪೂರ್ಣವಾಗಿ ಒಂದೇ ಕಲ್ಲಿನಿಂದ ಇರೋದು ಈ ಗುಡ್ಡ. ಒಂದೇ ಕಲ್ಲಿನ ಗುಡ್ಡ ಇದ್ದಂಗೆ ಐತೆ. ಜ್ವಾಲಾಮುಖಿ ಉದ್ಭವ ಆದಮೇಲೆ, ಆ ಜ್ವಾಲ ಕಡಿಮೆ ಆದಮೇಲೆ ಯಾವ ಥರ ಸುಟ್ಟು ಅದು ನಿಂದಿರ್ತೈತೆ ನೋಡ್ರಿ, ಜ್ವಾಲೆ ನಿಂತ ಮೇಲೆ ಅದೇ ಥರ ಈ ಕಲ್ಲಿದೆ. ಒಂದೇ ಕಲ್ಲಿನ ಪೂರ್ತಿ ಗುಡ್ಡ ಐತಿದು. ಹಾಗಾಗಿ ಇಳಿಯುವಾಗ ಮತ್ತು ಏರುವಾಗ ಸ್ವಲ್ಪ ನೋಡ್ಕೊಂಡು ಹತ್ಬಿಡ್ರಿ ಸಾಕು, ಮತ್ತೇನಿಲ್ಲ. ಇವಾಗ ಸ್ವಲ್ಪ ಸಮಾಧಾನ, ಯಾಕಂದರೆ
ಒಂದು ಲೆವೆಲ್ ಇಳಿದ್ವಿ ನಾವು. ಅಷ್ಟು ಮೇಲಿಂದ ಇಷ್ಟು ತನಕ ಇಳಿದೀನಿ. ಇನ್ನೇನು ಸ್ವಲ್ಪ ಅಷ್ಟೇ ಐತೆ. ಇಷ್ಟು ಇಳಿದ್ಬಿಟ್ರೆ ಮುಗೀತಿ. ಇಲ್ಲೇನು ಸಮಸ್ಯೆ ಇಲ್ಲ, ಆರಾಮಾಗಿ ಇಳಿಬೋದು. ಅಲ್ಲೇ ಮೇಲ್ಗಡೆನೇ ಸ್ವಲ್ಪ ಭಾಳ ಸಮಸ್ಯೆ ಐತಿ ಇರೋದು ಇಳಿಯೋದು. ಆಯ್ತು, ಆಲ್ಮೋಸ್ಟ್ ನಾನು ಪೂರ್ತಿ ಇಳಿದೆ. ಇದಾಗಿತ್ತು 2ನೇ ದಿನದ ಲಾಗ್ ಆಗಿತ್ತು. ಚೆನ್ನಾಗಿತ್ತಂದರೆ ಲೈಕ್ ಮಾಡಿರಿ, ಇಲ್ಲಾಂದರೆ ಕಾಮೆಂಟಲ್ಲಿ ತಿಳಿಸ್ರಿ. ಇನ್ನೂ ನೀವು ಸಪೋರ್ಟ್ ಮಾಡಿರಿ. ಹೀಗೆ ಇನ್ನೊಂದು ನಿಮ್ಮ ನೆಕ್ಸ್ಟ್ ಅಡ್ವೆಂಚರ್ನ ತೋರಿಸ್ತೀನಿ. ಥ್ಯಾಂಕ್ ಯು. ಅಷ್ಟೇ. ಎಷ್ಟದಪ್ಪ ಎಮ್ಮೆ? ಇಲ್ಲೇ ಇರ್ತೀರ ನೀವು ಗುಡತ್ತಲ್ಲಿ? ಏನು ನಿನ್ನ ಹೆಸರೇನು? ಅಂಬರೀಷ. ನಿಂದಪ್ಪ?